ಇದು ರಾಜಕೀಯ ಪಕ್ಷ ಅಲ್ಲ. ಪ್ರತಿಯೊಬ್ಬ ಜನರು 100 ರೂಪಾಯಿ ನಾವು ತೆರಿಗೆ ಕಟ್ತೀವಿ. ಅದು ನಮ್ಮ ಊರ ಅಭಿವೃದ್ಧಿ ಮತ್ತೆ ರೋಡ್ ಪ್ರತಿಯೊಂದು ನಮ್ಮ ಅಭಿವೃದ್ಧಿ ಆಗ್ಬೇಕಾದ್ರೆ ನಮ್ಮ ಟ್ಯಾಕ್ಸ್ ಮನೆ ನಮಗೆ ಒಳ್ಳೆ ಬರ್ಬೇಕು. ಇದು ಉತ್ತಮ ಪ್ರಜೆಗೆ ಪಕ್ಷದಲ್ಲಿ ನಾವೇ ಒಬ್ಬ ಆಯ್ಕೆ ಮಾಡ್ಕೊಂಡು ನಾವು ಓಟ್ ಹಾಕ್ಬೇಕು. ಓಟ್ ಹಾಕಿ ನಮ್ಮ ಕೈಯಾಗ 5 ವರ್ಷ ನಮ್ಮ ಕೈಯಾಗ ಅಧಿಕಾರ ಇರ್ತದೆ. ರಾಜಕೀಯ ಅಂದ್ರ 5 ವರ್ಷದಾಗ ಒಂದ್ಸಲ ಅಷ್ಟೇ ನಮ್ಮ ಕೈಯಾಗ ಓಟ್ ಹಾಕಿದಾಗ ಅಷ್ಟೇ ನಮ್ಮ ಕೈಯಾಗ ಅಧಿಕಾರ ಇರ್ತದ. ಆದ್ರೆ ಇದು ಪ್ರಜೆಗೆ ಇದ್ದಾಗ 5 ವರ್ಷ ಪ್ರಜೆಗಳ ಕೈಯಾಗೆ ಅಧಿಕಾರ. ಪ್ರಜೆ ಹೇಳ್ದಂಗೆ ಕೆಲಸ ಮಾಡಬೇಕು. ಇಲ್ಲಿ MP ML ಯಾರೇ ಬರ್ಲಿ ಅವ್ರಿಗೆಲ್ಲ ದುಡ್ಡು ಕೊಡ್ತಿರೋದು ಒಬ್ಬ ಜನಸಾಮಾನ್ಯ ಪ್ರಜೆಗಳು. 100 ರೂಪಾಯಿನೂ ತೆರಿಗೆ ಕಟ್ಟೋದು ಜನಗಳು. ಹಂಗಾಗಿ ಪ್ರತಿಯೊಬ್ಬ ಜನಗಳ ಕೈಯಾಗ 5 ವರ್ಷ ಅಧಿಕಾರ ಇರಬೇಕು. ಇಲ್ಲಿ ಮುಂದ ಪಂಚಾಯತ್ ಎಲೆಕ್ಷನ್ ಬರ್ತ. ಆ ಪಂಚಾಯತ್ ಎಲೆಕ್ಷನ್ ಒಂದು ನಮ್ಮ ಪಂಚಾಯತಿಗೆ ಎಷ್ಟು ಬರ್ತಪ್ಪ ಅಂದ್ರ 5,6 ಕೋಟಿ ಬರ್ತದ. 5,6 ಕೋಟಿ ಒಬ್ಬ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯ. ಇಲ್ಲಿ ಅಮೌಂಟ್ ಇರೋದು ಸದಸ್ಯ ಬರೀ 2,000 ರೂಪಾಯಿ, ಉಪಾಧ್ಯಕ್ಷಗ 4,000 ರೂಪಾಯಿ, ಅಧ್ಯಕ್ಷಗ 6,000 ರೂಪಾಯಿ. ಇಲ್ಲಿ ನಾವು ಅದಕ್ಕೆ ಲಕ್ಷಾಂತರ ಕೊಟ್ಟು ಅವ್ರಿಗೆ ಖರ್ಚು ಮಾಡ್ತಾರೆ. ನಾವು 100 ರೂಪಾಯಿ ಇಸ್ಕೊಂಡು 5 ವರ್ಷ ಓಟ್ ಹಾಕಿ ನಾವು ಸುಧಾರಿಸ್ತೀವಿ. ಒಬ್ಬ ಅಧ್ಯಕ್ಷ ಉಪಾಧ್ಯಕ್ಷ ಯಾರಾಗಲಿ 5 ವರ್ಷದಾಗ ಒಂದು ವರ್ಷದಾಗ ಏನ್ ಕೆಲಸ ಮಾಡ್ಯಾನ ಪ್ರತಿಯೊಂದು ವಾಟ್ಸ್ಆಪ್ ಗ್ರೂಪ್ ಮಾಡ್ಕೊಂಡು ಪ್ರತಿಯೊಂದು ಮನೆಯಲ್ಲಿ ಒಂದು ಮೊಬೈಲ್ ವಾಟ್ಸ್ಆಪ್ ಗ್ರೂಪ್ ತಗೊಂಡು ಆ ಏನಾಗ ಏನ್ ಕೆಲಸ ಮಾಡಿ ಏನಿಲ್ಲ ಒಂದು ವರ್ಷದ ಅವ್ರು ಪ್ರತಿಯೊಂದು ವಾಟ್ಸ್ಆಪ್ ಜ್ಞಾಪಕ ಇರ್ಬೇಕು. ಅದಕ್ಕೆ ಎಷ್ಟು ಲೆಕ್ಕ ಬಂದೈತೆ ಏನ್ ಕೆಲಸ ಮಾಡ್ಯಾನ ಪ್ರತಿಯೊಂದು ಜನರಿಗೆ ಲೆಕ್ಕ ತಿಳಿಸ್ಬೇಕು. ಯಾಕಂದ್ರೆ ಜನಗಳ ದುಡ್ಡು ಕೇಳಕ್ ಹೋಗಿಲ್ಲ. ಯಾಕಂದ್ರೆ ನಾವು 100 ರೂಪಾಯಿ ಇಸ್ಕೊಂಡು ಓಟ್ ಹಾಕಿರ್ತೀವಿ. 100 ರೂಪಾಯಿ ಇಸ್ಕೊಂಡು ಓಟ್ ಹಾಕಿದಾಗ ಅವರು ಬರೀ 2,000 ರೂಪಾಯಿ ಸಂಬಳಕ್ಕೆ ಕೆಲಸ ಮಾಡ್ತಾ ಹೇಳ್ರಿ. ಫಸ್ಟ್ ತಪ್ಪಿರೋದು ನಾವು ಜನಗಳು 100 ರೂಪಾಯಿ ದುಡ್ಡು ಇಸ್ಕೊಂಡು ಓಟ್ ಹಾಕ್ಬಾರ್ದು. ನೋಡಪ್ಪ ನೀವು ಓಟ್ ಹಾಕ್ತೀವಿ ಪ್ರತಿಯೊಂದು ಕೆಲಸ ಮಾಡ್ಬೇಕು. ಒಂದು ವರ್ಷಕ್ಕೆ ಏನಿದೆ ಪ್ರತಿಯೊಂದು ಕೆಲಸ ಪ್ರತಿಯೊಂದು ವಿಡಿಯೋ ಮಾಡಿ ಜನಕ್ಕೆ ಗೊತ್ತಾಗ ವಾಟ್ಸ್ಆಪ್ ಗ್ರೂಪ್ ಮಾಡಿ ಹಾಕ್ಬೇಕು. ಒಂದು ವರ್ಷ ಆದ್ಮೇಲೆ ಏನ್ ಈ ವರ್ಷಕ್ಕೆ ಏನ್ ಜಾಬ್ದಾರಿ ಬಂದೈತೆ, ಈಗ ಏನ್ ಒಂದು ವರ್ಷ ಏನ್ ಕೆಲಸ ಮಾಡಿ ಪ್ರತಿಯೊಂದು ಜನರಿಗೆ ನೀರು ತೋರಿಸ್ಬೇಕು. ಹಂಗಾದಾಗ ನಮ್ಮ ಊರ ಅಭಿವೃದ್ಧಿ ಆಗ್ತದ. ಪ್ರತಿಯೊಂದು ಹಳ್ಳಿಗಳು ಇದು ಅಭಿವೃದ್ಧಿ ಆಗ್ತದ. ಇಲ್ಲ ಕೂಡ 5 ವರ್ಷಕ್ಕೆ ನಾವು ಓಟ್ ಹಾಕಿ ಸುಮ್ಮನೆ ನಾವು ಕುಂತ್ರ 100 ರೂಪಾಯಿ ಕುಂತ್ರ 5 ವರ್ಷ ತನಕ ನಾವು ಹಿಂಗೆ ಅನ್ಕೋಸಾಗ್ತದೆ. ಗಟಾರ ಕ್ಲೀನ್ ಇಲ್ಲ, ಸಾಲಿ ಬೇಸಿಲ್ಲ, ರೋಡ್ ಬೇಸಿಲ್ಲ, ಆಮೇಲೆ ಸಾಲಿ ಇಲ್ಲ. ಇದೆಲ್ಲ ಮಾತಾಡೋದ ನಾವೇ 5 ವರ್ಷ ತನಕ. ಪ್ರತಿಯೊಬ್ಬರು ಜನಗಳಿಗೆ ಗೊತ್ತಾಗ್ಬೇಕು ನಾವು ದುಡ್ಡು ಇಸ್ಕೊಂಡು ಓಟ್ ಹಾಕ್ಬಾರ್ದು. ನಾವು ಓಟ್ ಹಾಕಪ್ಪ ಓಟ್ ಹಾಕಿ ಕೆಲಸ ಮಾಡ್ಬೇಕು. ಪ್ರತಿಯೊಂದು ಲೆಕ್ಕ ತೋರಿಸ್ಬೇಕು ಅನ್ನೋದು ಫಸ್ಟ್ ಓಟ್ ಹಾಕಿದಾಗ ನಾವು ಅವ್ರಿಗೆ ಹೇಳಿ ಓಟ್ ಹಾಕ್ಬೇಕು. ಅವಾಗ ಮಾತ್ರ ನಾವು ಅಭಿವೃದ್ಧಿ ಆಗ ಸಾಧ್ಯ. ಈಗ ಶಾಲೆ ಆದಪ್ಪ, ಶಾಲೆ ಆದ್ರೆ ಇದು ಗೋರ್ಮೆಂಟ್ ಶಾಲೆ, ಒಂದು ಸರ್ಕಾರ ಶಾಲೆ. ಇದು ಸರ್ಕಾರ ಶಾಲೆ ಅಲ್ಲ, ಇದು ಜನಗಳದ್ದು ಶಾಲೆ. ಜನಗಳದ್ದು ನಮ್ದಿದು. ಯಾಕಂದ್ರೆ ನಾವು ಪ್ರತಿಯೊಂದು ತೆರಿಗೆ ಕಟ್ತೀವಿ. ಆ ತೆರಿಗೆ ಆಡಿದಾಗ ಆ ಶಾಲೆ ಕಟ್ಟಿದ್ದು ನಮ್ದೇ ಜನಗಳದ್ದು. ಈ ರೋಡ್ ಎಲ್ಲ ನಮ್ದೇ ಜನಗಳದ್ದು ರೋಡ್. ಈ ರೋಡ್ ಮಾಡಿಸ್ಬೇಕಂದ್ರೆ ಲಕ್ಷಾಂತರ ಬರುತ್ತೆ. ಆ ಲಕ್ಷಾಂತರ ದುಡ್ಡು ಯಾವ್ದು ನಮ್ ಜನಗಳಿಗೆ ಕಾಯ್ಕೊಂಡು MP ರೋಡ್ ಮಾಡಿಸಿದ್ರೆ ಅದು 6 ತಿಂಗಳು ಕೂಡ ಬರಲ್ಲ. 6 ತಿಂಗಳ ಕಿತ್ತೋಗ್ಬಿಡುತ್ತೆ. ಆದ್ರೆ ಅದು ನಾವು ಹೋಗಿ ಕೇಳಕ್ ಯಾರು ಕೇಳಂಗಿಲ್ಲ. ಯಾಕಂದ್ರೆ 500,000 ರೂಪಾಯಿ ಓಟ್ ಹಾಕಿರ್ತೀವಿ. ಹಂಗಾಗಿ ಅವ್ರ ಕೈ 5,000 ಅಧಿಕಾರ ಇರ್ತದೆ. ಈ ಪ್ರಜೆಗೆ ಏನದು 1,000 ಓಟ್ ಹಾಕಿ ಬಂದ್ರ ಜನಗಳ ಕೈಯಾಗ 5 ವರ್ಷ ಅಧಿಕಾರ ಇರ್ತದೆ. ನಾವು ಏನೋ ಬಂದ್ರೆ ನಮ್ಮ ಊರಿಗೆ ಬಂದು ಪ್ರತಿಯೊಬ್ಬರು ಒಂದು ಏನ್ ಬೇಕು ಏನ್ ವ್ಯವಸ್ಥೆ ಇಲ್ಲ, ಸಾಲಿ ಬೇಕಾ, ರೋಡ್ ಬೇಕಾ, ಇಷ್ಟು ಅಮೌಂಟ್ ಬಂದೈತೆ ಅದೆಲ್ಲ ಲಿಸ್ಟ್ ಮಾಡ್ಕೊಂಡು ಕೆಲಸ ಮಾಡ್ಬೇಕು. ಹಂಗಾಗಿ ಪ್ರತಿಯೊಂದು ಜನಗಳು ಈಗ ಇದೆಲ್ಲ ತಿಳ್ಕೊಂಡು 100 ರೂಪಾಯಿ ದುಡ್ಡು ಇಸ್ಕೊಂಡಾಗ ಒಂದು ವಿಚಾರಗಳಿಗೆ ಓಟ್ ಹಾಕ್ಯಾರ ನಮ್ಮ ಊರು ಪ್ರತಿಯೊಂದು ಊರು ಅಭಿವೃದ್ಧಿ ಆಗ್ತದೆ.